ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಸೌಮ್ಯ. ನಮ್ಮ ಪಾಪು ಸ್ವೀಟ್ ಕಾರ್ನ್ ಬೇಕು ಅಂತ ಕೇಳ್ತಿದ್ದ ಅಂತೇಳಿ ನಮ್ಮ ಮನೆ ಪಕ್ಕದಲ್ಲೇ ಒಂದು ಮಾರ್ಕೆಟ್ ಇದೆ, ಅಲ್ಲಿಂದ ತೊಗೊಂಡು ಬಂದು ಬೇಯಿಸ್ತಾ ಇದ್ದೆ. ತುಂಬಾ ಚೆನ್ನಾಗಿದೆ ಕಾಳುಗಳೆಲ್ಲ. ಹಾಗಾಗಿ ಎರಡು ಕೂಗಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊಳ್ತಾ ಇದ್ದೆ. ಮೇಲ್ಗಡೆ ಸಿಪ್ಪೆ ಎಲ್ಲ ತೆಗೆದು ಒಂದೆರಡು ಸಲ ತೊಳೆದು ನೀರಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನು ಎರಡು ಕೂಗು ಒಂದು ಸ್ವಲ್ಪ ಬಲ್ತಿದೆ ಅಂತ ಹೇಳಿದ್ರೆ ಎರಡು ಕೂಗಿದ್ರೆ ಆಗುತ್ತೆ. ಇನ್ನು ಜಾಸ್ತಿ ಕೂಗ್ಸೋಕ್ಕೋದ್ರೆ ತೀರಾ ಮೆತ್ತೆ ಆಗಿಬಿಡುತ್ತೆ, ಅಷ್ಟು ಚೆನ್ನಾಗಿ ಬರೋದಿಲ್ಲ. ಎಷ್ಟು ಬೇಕಾಗುತ್ತೆ ಅಷ್ಟು ನೀರನ್ನು ಸೇರಿಸ್ಕೊಂಡು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಮಿಕ್ಸ್ ಮಾಡಿ 2 ವಿಸಲ್ನ ಕೂಗಿಸ್ಕೊಳ್ತೀನಿ. ಇನ್ನು ನನ್ನ ಮಗ ಸ್ಕೂಲಿಂದ ಬಂದರೆ ಏನಾದರೂ ತಿನ್ನೋದಕ್ಕೆ ಕೊಡಿ ಅಂತ ಕೇಳ್ತಾನೆ, ಅದಕ್ಕೆ ಅವನಿಗೆ ಡ್ರೈ ಫ್ರೂಟ್ಸ್ನ ಕೊಡ್ತಾ ಇದೆ. ಇನ್ನು ನೆಕ್ಸ್ಟು ಸ್ವೀಟ್ ಕಾರ್ನ್ ಬೆಂದಿತ್ತು, 2 ವಿಸಲ್ನ ಕೂಗಿಸ್ಕೊಂಡಿದ್ದು. ವಿಸಲ್ ಆರೋ ತನಕ ಬಿಟ್ಟು ಅದಾದ ನಂತರ ತೆಕ್ಕೊಳ್ತಾ ಇದ್ದೀನಿ. ಪುಡಿ ಉಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ, ಹಾಗೆ ಚಿಲ್ಲಿ ಪೌಡರ್ನ ಸೇರಿಸ್ಕೊಂಡು ನಂತರ ನಿಂಬೆಹಣ್ಣಿನ ರಸನೂ ಕೂಡ ಸೇರಿಸ್ಕೊಂಡು ಎಲ್ಲದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಬೇಯಿಸ್ಕೊಂಡಿರೋ ಅಂಥ ಸ್ವೀಟ್ ಕಾರ್ನಿಗೆ ಒಂದು ಬ್ರಷ್ ಮೂಲಕ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಈ ಸ್ವೀಟ್ ಕಾರ್ನು ಹೊರಗಡೆ ತಿಂತೀವಲ್ಲ ಅದಕ್ಕಿಂತ ಏನು ಕಡಿಮೆ ಇರಲಿಲ್ಲ, ತುಂಬಾ ಚೆನ್ನಾಗೇ ಬಂದಿತ್ತು. ಸ್ವೀಟ್ ಕಾರ್ನ್ ಜೊತೆಗೇ ಕಡಲೆಕಾಯಿನೂ ಕೂಡ ತೊಗೊಂಡು ಬಂದಿದೆ, ಅದನ್ನು ಕೂಡ ಬೇಯಿಸ್ಕೊಳ್ತಾ ಇದ್ದೀನಿ. ಅದೇ ನೀರಿಗೆನೆ ಕಡಲೆಕಾಯಿನ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸಿ 1 ವಿಸಲ್ನ ಕೂಗಿಸ್ಕೊಂಡ್ರೆ ಪರ್ಫೆಕ್ಟಾಗಿ ಕಡಲೆಕಾಯಿ ಕೂಡ ಬೆಂದಿರುತ್ತೆ. ಹೊರಗಡೆ ಈ ಸ್ವೀಟ್ ಕಾರ್ನು ಕಡಲೆಕಾಯಿ ಬೇಯಿಸಿರೋದು ಇದೆಲ್ಲ ತೊಗೊಂಡು ತಿನ್ನೋದಕ್ಕಿಂತ ಮನೇಲೇ ಈ ಥರ ಫ್ರೆಶ್ ಆಗಿ ಹಾಗೇ ಕ್ಲೀನಾಗೆ ಮಾಡ್ಕೊಂಡು ತಿನ್ನೋದು ತುಂಬಾ ಒಳ್ಳೆಯದು. ಆಲ್ಮೋಸ್ಟ್ ನಾನು ಹೊರಗಡೆ ತಿನ್ನೋದಕ್ಕಿಂತ ಹೆಚ್ಚಾಗಿ ಮನೇಲೇ ಈ ಥರದ್ದು ಏನಾದರೂ ನನ್ನ ಕೈಲಿ ಮಾಡೋಕ್ಕಾಗುತ್ತೆ ಅನ್ನೋದನ್ನೆಲ್ಲ ನಾನು ಮನೆಯಲ್ಲೇ ಮಾಡಿ ತಿಂತೀನಿ, ಹೊರಗಡೆಯಿಂದ ಅಷ್ಟು ತರೋದಿಲ್ಲ. ಅದರಲ್ಲೂ ನನ್ನ ಹಸ್ಬೆಂಡ್ಗಂತೂ ಕಡಲೆಕಾಯಿ ಅಂದರೆ ತುಂಬಾ ಫೇವ್ರೇಟು. ಏನಾದರೂ ಇಲ್ಲಿ ರೋಡ್ ಸೈಡಲ್ಲಿ ಬಂದರೆ ಮಿಸ್ ಮಾಡ್ದಿರ ತೊಗೊಂಡು ಬಂದು ಮನೆಯಲ್ಲಿ ನಾನೇ ಬೇಯಿಸ್ತೀನಿ. ತುಂಬಾ ಇಷ್ಟಪಟ್ಟು ತಿಂತಾರೆ ಕಡಲೆಕಾಯಿ ಅಂದರೆ. ನೈಟು ಮೊಟ್ಟೆ ಬಿರಿಯಾನಿ ಮಾಡೋಣ ಅಂತ ಅಂದ್ಕೊಂಡು ಮೊಟ್ಟೆ ಬಿರಿಯಾನಿ ಮಾಡ್ಕೊಳ್ತಾ ಇದ್ದೀನಿ. ಮೊದಲಿಗೆ ಒಂದು ಜಾರನ್ನ ಇಟ್ಕೊಂಡಿದ್ದೀನಿ, ಅದಕ್ಕೆ ಹಸಿಮೆಣಸಿನ್ಕಾಯಿ ಹಾಗೆ ಸ್ವಲ್ಪ ಈರುಳ್ಳಿ ಸ್ಲೈಸ್ನ ಹಾಕ್ಕೊಳ್ತಾ ಇದ್ದೀನಿ. ನಂತರ ಪುದೀನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ ಮತ್ತು ಶುಂಠಿನ ಸೇರಿಸ್ಕೊಂಡು ಸಣ್ಣದಾಗಿ ರುಬ್ಬಿ ಎತ್ತಿಟ್ಕೊಳ್ತೀನಿ. ನೆಕ್ಸ್ಟ್ ಸ್ಟವ್ ಮೇಲೆ ಒಂದು ಪಾತ್ರೆನ ಇಟ್ಕೊಂಡಿದ್ದೀನಿ, ಅದಕ್ಕೆ ಬಿರಿಯಾನಿಗೆ ಬೇಕಾಗಿರೋ ಅಷ್ಟು ಮೊಟ್ಟೆನ ಸೇರಿಸ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು ಒಂದು 6 ಮೊಟ್ಟೆನ ಸೇರಿಸ್ಕೊಂಡಿದ್ದೀನಿ. ಈರುಳ್ಳಿ ಸಿಪ್ಪೆನ ಸೇರಿಸಿದ್ರೆ ಮೊಟ್ಟೆ ಒಡೆಯೋದಿಲ್ಲ, ಹಾಗಾಗಿ ಮೊಟ್ಟೆಗೆ ಈರುಳ್ಳಿ ಸಿಪ್ಪೆನ ಸೇರಿಸ್ಕೊಂಡು ಬೇಯಿಸ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಒಂದು ಕಡಾಯಿನ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ, ಚಿಲ್ಲಿ ಪೌಡರು ಹಾಗೆ ಗರಂ ಮಸಾಲ ಪೌಡರು ಮತ್ತು ಟರ್ಮರಿಕ್ ಪೌಡರ್ನ ಸೇರಿಸ್ಕೊಂಡು ಮೊಟ್ಟೆನೂ ಕೂಡ ಸ್ಪೋರ್ಕಿಂದ ಮೊಟ್ಟೆ ಮೇಲೆ ಒಂದು 2-3 ಕಡೆ ಚಿಚ್ಕೊಂಡು ಆದ ನಂತರ ಪ್ಯಾನ್ಗೆ ಸೇರಿಸಿ 1 ನಿಮಿಷ ತನಕ ಫ್ರೈ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಸ್ಟವ್ ಮೇಲೆ ಒಂದು ಕುಕ್ಕರ್ನ ಇಟ್ಕೊಂಡಿದ್ದೀನಿ, ಅದಕ್ಕೆ ಅನಾನಸುವ ಮರಾಠ ಮೊಗ್ಗು ಮತ್ತು ಒಂದು ಯಾಲಕ್ಕಿ ಕಾಯಿ ಹಾಗೆಯೇ ಚಕ್ಕೆ ಲವಂಗನ ಸೇರಿಸ್ಕೊಳ್ತಾ ಇದ್ದೀನಿ. ಲವಂಗ ಮತ್ತು ಚಕ್ಕೆ, ಅನಾನಸುವ ಮರಾಠ ಮೊಗ್ಗು ಏನಿದೆ ಅವೆಲ್ಲದನ್ನು ಕೂಡ ನನ್ನ ಹಸ್ಬೆಂಡು ಗೋವಾಗೆ ಹೋಗಿದ್ರು, ಅಲ್ಲಿಂದ ಬರಬೇಕಿದ್ರೆ ಗೋಕರ್ಣಗೂ ಕೂಡ ಹೋಗಿದ್ರಂತೆ. ಆ ಟೈಮಲ್ಲಿ ಅಲ್ಲಿ ಕಡಿಮೆ ಸಿಗುತ್ತೆ ಅಂತ ಹೇಳಿಬಿಟ್ಟು ತೊಗೊಂಡು ಬಂದಿದ್ದು. ತುಂಬಾ ಚೆನ್ನಾಗಿದೆ, ಸ್ಮೆಲ್ಲು ತುಂಬ ಚೆನ್ನಾಗಿ ಬರ್ತಾಯಿತ್ತು. ನೆಕ್ಸ್ಟು ಈರುಳ್ಳಿನ ಹಾಕ್ಕೊಂಡಿದ್ದೀನಿ, ಅದು ನೀಟಾಗಿ ಫ್ರೈ ಆಗೋ ತನಕ ಬಿಡಬೇಕು. ಅದಾದ ನಂತರ ಟೊಮೆಟೊ ಕ್ಯೂರಿ ಮಾಡ್ಕೊಂಡಿದ್ನಲ್ಲ ಅದನ್ನು ಸೇರಿಸ್ಕೊಂಡಿದ್ದೀನಿ. ಅದ್ರ ಜೊತೆಗೆ ರುಬ್ಬಿಟ್ಕೊಂಡಿರೋವಂಥ ಪುದೀನ ಮತ್ತು ಮೆಣಸಿನ್ಕಾಯಿ ಪೇಸ್ಟ್ ಎಲ್ಲದನ್ನು ಕೂಡ ಸೇರಿಸ್ಕೊಂಡು ಇಲ್ಲಿ 4 ಗ್ಲಾಸ್ ಅಕ್ಕಿನ ಒಂದು 10 ನಿಮಿಷ ಮುಂಚೆಲೇ ತೊಳೆದು ನೆನೆಸಿಟ್ಟಿದ್ದೆ, ಅದನ್ನು ಇವಾಗ ಸೇರಿಸ್ಕೊಳ್ತಾ ಇದ್ದೀನಿ. ಎಲ್ಲದನ್ನು ನೀಟಾಗಿ ಫ್ರೈ ಮಾಡ್ಕೊಳ್ಬೇಕು. ಅದಾದ ನಂತರ ಒಂದು 1/4 ಟೀ ಸ್ಪೂನ್ ಆಗೋಷ್ಟು ಟರ್ಮರಿಕ್ ಪೌಡರ್ನು ಕೂಡ ಸೇರಿಸ್ಕೊಂಡಿದ್ದೀನಿ. ಅದಾದ ನಂತರ 1.5 ಸ್ಪೂನ್ ಆಗೋಷ್ಟು ಚಿಲ್ಲಿ ಪೌಡರ್ನ ಸೇರಿಸ್ಕೊಂಡಿದ್ದೀನಿ. ಹಾಗೆಯೇ ಒಂದು 1/4 ಟೀ ಸ್ಪೂನ್ ಆಗೋಷ್ಟು ಗರಂ ಮಸಾಲ ಮತ್ತು 1.5 ಸ್ಪೂನ್ ಆಗೋಷ್ಟು ಧನಿಯಾ ಪೌಡರ್ನ ಸೇರಿಸ್ಕೊಂಡು ಎಲ್ಲದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ಹಾಗೆ ಜಾರಲ್ಲಿರುವಂಥ ಮಸಾಲೆ ವೇಸ್ಟ್ ಆಗದಿರೋ ಹಾಗೆ ಅದಕ್ಕೂ ಕೂಡ ನೀರನ್ನು ಸೇರಿಸಿ ಕುಕ್ಕರ್ಗೆ ಹಾಕ್ಕೊಳ್ತಾ ಇದ್ದೀನಿ. ನಂತರ ಫ್ರೈ ಮಾಡ್ಕೊಂಡಿರೋಂಥ ಮೊಟ್ಟೆನೂ ಕೂಡ ಸೇರಿಸ್ಕೊಂಡು ಎಲ್ಲದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಒಂದು ಬಟ್ಲಲ್ಲಿ 1/4 ಭಾಗದಷ್ಟು ಮೊಸರನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸಿ ಒಂದು ಸಲ ಮಿಕ್ಸ್ ಮಾಡಿಕೊಂಡು ನಂತರ ಲಿಡ್ ಕ್ಲೋಸ್ ಮಾಡಿ 2 ವಿಸಲ್ನ ಕೂಗಿಸ್ಕೊಳ್ತೀನಿ. ನೋಡ್ತಾ ಇರ್ಬೋದು ಮೊಟ್ಟೆ ಬಿರಿಯಾನಿ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಅಂತ ಹೇಳ್ಬಿಟ್ಟು. ಮೊಸರು ಬಜ್ಜಿ ಜೊತೆಗೆ ಮೊಟ್ಟೆ ಬಿರಿಯಾನಿನ ಸರ್ವ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮತ್ತು ಕಮೆಂಟ್ ಹಾಕೋದನ್ನು ಮರಿಬೇಡಿ. ಥ್ಯಾಂಕ್ ಯು.